ಸ್ವಾಮಿ ಅಯ್ಯಪ್ಪ ಶರಣಂ ಅಯ್ಯಪ್ಪ ಶರಣಂ ಅಯ್ಯಪ್ಪ ತಂದೆ ಶರಣಂ ಅಯ್ಯಪ್ಪ. ಈ ವಿಡಿಯೋದಲ್ಲಿ ಅಯ್ಯಪ್ಪ ಸ್ವಾಮಿಯ ಕಥೆಯನ್ನು ತಿಳಿಸಲಾಗಿದೆ. ದಯಮಾಡಿ ಭಕ್ತಿ ಶ್ರದ್ಧೆಯಿಂದ ಪೂರ್ಣವಾಗಿ ಕಥೆಯನ್ನು ಆಲಿಸಿ. ಸ್ವಾಮಿಯ ದರ್ಶನಕ್ಕೆ ಕೋಟ್ಯಾಂತರ ಭಕ್ತರು ತೆರಳುತ್ತಾರೆ. ಆದರೆ ನಮ್ಮಂಥ ಕೆಲವರಿಗೆ, ಅಂದರೆ ಹೆಣ್ಣು ಮಕ್ಕಳಿಗೆ ದರ್ಶನವನ್ನು ಮಾಡುವಂತಹ ಭಾಗ್ಯ ಎಲ್ಲ ಸಲ ಲಭಿಸೋದಿಲ್ಲ. ಕನ್ಯೆಯರಿಗೆ ಮತ್ತು ವಯಸ್ಸಾದವರಿಗೆ ಮಾತ್ರ ಆ ಯೋಗ ಇರುತ್ತೆ. ಹಾಗಾಗಿ ದರ್ಶನಕ್ಕಾಗಿ ನಾವು ಕಾಯದೆ ಭಗವಂತನ ಸ್ಮರಣೆ ಮಾಡಿದ್ರೂ ಕೂಡ ನಮಗೆ ಭಗವಂತ ಪ್ರತಿಫಲವನ್ನು ಕೊಡ್ತಾನೆ. ಶಬರಿಮಲೆಗೆ ತೆರಳದಿದ್ದರೂ ಕೂಡ ಅಯ್ಯಪ್ಪ ಸ್ವಾಮಿಯ ಕತೆ ಮತ್ತು ಸ್ವಾಮಿಯ ಧ್ಯಾನವನ್ನು ಮಾಡಿದರೆ ನಮಗೂ ಕೂಡ ಭಗವಂತನ ಆಶೀರ್ವಾದ ದೊರೆಯುತ್ತೆ. ತಡ ಮಾಡೋದು ಬೇಡ, ಶಬರಿಮಲೆ ಗಿರಿವಾಸನ ಕಥೆಯನ್ನು ಕೇಳೋಣ. ಅಸುರ ಮಹಿಷಾಸುರನ ವಧೆಯ ನಂತರ ಮಹಿಷಾಸುರನ ಸೋದರಿಯಾದಂತಹ ಮಹಿಷಿಯು ತನ್ನ ಸಹೋದರನ ಕೊಲೆಗೆ ಪ್ರತೀಕಾರವನ್ನು ತೀರಿಸಿಕೊಳ್ಳಲು ದೀರ್ಘಕಾಲ ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಆಚರಿಸ್ತಾಳೆ. ಆಕೆಯ ತಪಸ್ಸಿಗೆ ಬ್ರಹ್ಮನು ಒಲೆಯುತ್ತಾನೆ. ತದನಂತರ ಬ್ರಹ್ಮನಲ್ಲಿ ವರವನ್ನು ಕೇಳ್ತಾಳೆ. ತನಗೆ ಶಿವ ಮತ್ತು ವಿಷ್ಣುವಿನ ಮಗನ ಹೊರತಾಗಿ ಯಾರಿಂದಲೂ ಕೂಡ ಸಾವು ಬರಬಾರದು ಎಂದು. ಈ ವರವನ್ನು ಮಹಿಷಿಯು ಯಾಕೆ ಕೇಳಿದ್ಲು ಅಂದರೆ, ಪುರುಷರಿಬ್ಬರು ಮಗುವನ್ನು ಪಡೆಯಲು ಸಾಧ್ಯವಿಲ್ಲ, ಹೀಗಾಗಿ ತನಗೆ ಸಾವೇ ಇಲ್ಲ ಅಂತ ತಿಳ್ಕೊಂಡಿದ್ಲು. ತದನಂತರ ಬ್ರಹ್ಮನು ಅಸ್ತು ಅಂತ ವರವನ್ನು ಇಟ್ಟು ಮಾಯವಾಗ್ತಾನೆ. ಅದಾದ ಮೇಲೆ ಮಹಿಷಿಯ ಅಹಂಕಾರ ಇನ್ನೂ ಹೆಚ್ಚುತ್ತೆ. ಆಕೆ ಭೂಮಿಯಲ್ಲಿ, ಸ್ವರ್ಗದಲ್ಲಿ, ಪಾತಾಳದಲ್ಲಿ ಎಲ್ಲರಿಗೂ ಕೂಡ ತೊಂದರೆಯನ್ನು ಕೊಡುವುದಕ್ಕೆ ಶುರು ಮಾಡ್ತಾಳೆ. ದಿಕ್ಕು ತೋಚದೆ ದೇವತೆಗಳೆಲ್ಲರೂ ಸೇರಿ ವಿಷ್ಣುವಿನ ಬಳಿ ಬಂದು ಮಹಿಷಿಯಿಂದ ತಮ್ಮನ್ನು ರಕ್ಷಣೆ ಮಾಡು ತಂದೆ ಅಂತ ಬೇಡಿಕೊಳ್ಳುತ್ತಾರೆ. ಮಹಿಷಿ ಪಡೆದ ವರವನ್ನು ಅರ್ಥೈಸಿಕೊಂಡಂತಹ ಮಹಾವಿಷ್ಣುವು ಹಿಂದೆ ಅಸುರರಿಂದ ಅಮೃತವನ್ನು ಅಪಹರಿಸಿ ದೇವತೆಗಳಿಗೆ ನೀಡುವುದಕ್ಕಾಗಿ ತಾನು ತಾಳಿದಂತಹ ಮೋಹಿನಿಯ ರೂಪವನ್ನು ಮತ್ತೊಮ್ಮೆ ತಾಳ್ತಾನೆ. ಮೋಹಿನಿಯಾಗಿ ಶಿವನೊಂದಿಗೆ ಕೂಡಿ ಒಂದು ಗಂಡು ಮಗುವಿಗೆ ಜನ್ಮವನ್ನು ನೀಡ್ತಾನೆ. ಆ ಮಗುವನ್ನು ಸಂತಾನವಿಲ್ಲದೆ ದುಃಖಿತನಾಗಿದ್ದ ಶಿವಭಕ್ತನೂ ಆದ ಪಂದಳ ರಾಜನಿಗೆ ಮತ್ತು ಅವನ ಪತ್ನಿಗೆ ನೀಡಲು ನಿರ್ಧಾರವನ್ನು ಮಾಡ್ತಾನೆ. ಪಂದಳದ ರಾಜ ಯಾರು ಅಂದರೆ, ಅವನ ಹೆಸರು ರಾಜಶೇಖರ ಅಂತ. ಅವನು ಅರಸನ ಆಡಳಿತವನ್ನು ಚೆನ್ನಾಗಿ ಮಾಡ್ತಾ ಇದ್ದ. ಈತನ ಆಡಳಿತದಲ್ಲಿ ರಾಜ್ಯವು, ಪ್ರಜೆಗಳು ಸುಭೀಕ್ಷೆಯಿಂದ ಇದ್ದರು. ಆದರೆ ಆತನಿಗೆ ಪ್ರತಿನಿತ್ಯ ಒಂದು ಕೊರಗು ಇತ್ತು. ಅದೇನೆಂದರೆ, ಅವನಿಗೆ ಸಂತಾನ ಸೌಭಾಗ್ಯ ಪ್ರಾಪ್ತವಾಗಿರಲಿಲ್ಲ. ರಾಜ್ಯಾಧಿಕಾರವನ್ನು ಮುಂದೆ ವಹಿಸಿಕೊಳ್ಳಲು ಉತ್ತರಾಧಿಕಾರಿಯನ್ನು ಅವನು ಕರುಣಿಸುವಂತೆ ಪ್ರತಿದಿನ ಭಗವಾನ್ ಶಿವನನ್ನು ಕೋರ್ಕೊಳ್ತಾ ಇರ್ತಾನೆ. ಈ ರಾಜನಿಗೆ ಅಯ್ಯಪ್ಪ ಸ್ವಾಮಿಯನ್ನು ಕೊಡಬೇಕೆಂದು ಹರಿಹರರು ನಿರ್ಧಾರವನ್ನು ಮಾಡಿರ್ತಾರೆ. ತದನಂತರ ಅಯ್ಯಪ್ಪ ಜನಿಸಿದ ಬಳಿಕ ಆತನ ಕೊರಳಿಗೆ ಬಂಗಾರದ ಮಣಿಯನ್ನು ಕಟ್ತಾರೆ ಹಾಗೂ ಆತನನ್ನು ಪಂಪಾ ನದಿಯ ತೀರದಲ್ಲಿ ಬಿಡ್ತಾರೆ. ಒಮ್ಮೆ ಪಂಪಾ ನದಿಯ ದಡದಲ್ಲಿರುವ ಕಾಡಿನಲ್ಲಿ ಬೇಟೆಯಾಡಲು ಹೊರಟಂತಹ ಪಂದಳದ ರಾಜ ರಾಜಶೇಖರನಿಗೆ ಕಾಡಿನೊಳಗಿಂದ ಶಿಶುವೊಂದು ಅಳುವಂತಹ ಶಬ್ದ ಕೇಳಿಬರುತ್ತೆ. ಅಚ್ಚರಿಗೊಂಡಂತಹ ರಾಜನು ಆ ಧ್ವನಿಯನ್ನು ಹಿಂಬಾಲಿಸಿ ಹೋದಾಗ ಅಲ್ಲಿ ಮುದ್ದಾದ ಮಗುವನ್ನು ಕಾಣ್ತಾನೆ. ಅವನು ಕುತೂಹಲದಿಂದ ಆ ಮಗುವನ್ನು ನೋಡ್ತಾ ಇರ್ತಾನೆ. ಆಗ ರಾಜನ ಮುಂದೆ ಪ್ರತ್ಯಕ್ಷನಾದಂತಹ ಒಬ್ಬ ಸನ್ಯಾಸಿಯು ಶಿಶುವನ್ನು ಅರಮನೆಗೆ ಒಯ್ಯಲು ಸೂಚನೆಯನ್ನು ಕೊಡ್ತಾನೆ.
ಆ ಮಗುವಿನ ಸಾನ್ನಿಧ್ಯದಿಂದ ರಾಜ್ಯ ಸುಗಮವಾಗುತ್ತೆ. 12 ವರ್ಷಗಳ ಬಳಿಕ ಮಗುವಿನ ದಿವ್ಯತ್ವ ಪ್ರಕಟವಾಗುತ್ತೆ ಅಂತಹ ಸನ್ಯಾಸಿ ಹೇಳಿ ಮಗುವಿನ ಕೊರಳಲ್ಲಿರುವಂತಹ ಚಿನ್ನದ ಸರವನ್ನು ಕಂಡು ಸನ್ಯಾಸಿಯು ಅವನಿಗೆ ಮಣಿಕಂಠನೆಂದು ನಾಮಕರಣವನ್ನು ಮಾಡಲು ಸೂಚಿಸ್ತಾನೆ. ರಾಜನು ತುಂಬ ಖುಷಿಯಿಂದ ಮಗುವನ್ನು ಅರಮನೆಗೆ ಕರೆದುಕೊಂಡು ಹೋಗಿ ಮಹಾರಾಣಿಗೆ ನಡೆದ ಎಲ್ಲ ವಿಷಯಗಳನ್ನು ತಿಳಿಸ್ತಾನೆ. ಶಿವನ ಅನುಗ್ರಹದಿಂದಲೇ ಎಲ್ಲವೂ ಲಭಿಸಿದೆ, ನಮಗೆ ಈ ಕಂದ ಕೂಡ ಶಿವನ ಆಶೀರ್ವಾದದಿಂದ ಸಿಕ್ಕಿದ್ದಾನೆ ಅಂತ ನಂಬ್ತಾರೆ. ದಿನ ಕಳೆದಂತೆ ಮಣಿಕಂಠನು ಸಕಲ ವಿದ್ಯೆಗಳನ್ನು ಕಲಿತು ಸರ್ವಗುಣ ಸಂಪನ್ನನಾಗ್ತಾನೆ. ಕಲಿಕೆಯನ್ನು ಪೂರ್ಣಗೊಳಿಸಿದ ನಂತರ ಯಥೋಚಿತ ಗುರುದಕ್ಷಿಣೆಯನ್ನು ಕೊಡಲು ಮತ್ತು ಗುರುವಿನ ಅನುಗ್ರಹವನ್ನು ಪಡೆಯಲು ಹೊರಡ್ತಾನೆ. ಅಯ್ಯಪ್ಪನು ಪ್ರಭಾವವಿರುವ ಹಾಗೂ ದಿವ್ಯ ಶಕ್ತಿಯುಳ್ಳವನು ಎಂದು ತಿಳಿದಂತಹ ಗುರು ತನ್ನ ಆಶೀರ್ವಾದವನ್ನು ಅಪೇಕ್ಷಿಸಿ ಬಂದಂತಹ ಮಣಿಕಂಠನ ಕುರಿತು, ನನಗೆ ಗುರುದಕ್ಷಿಣೆ ನೀಡುವ ಹಂಬಲ ನಿನ್ನಲ್ಲಿದ್ದರೆ ಕುರುಡನು ಕಿವುಡನು ಆದ ನನ್ನ ಮಗನಿಗೆ ದೃಷ್ಟಿಯನ್ನು ಹಾಗೂ ಮಾತನಾಡುವ ಶಕ್ತಿಯನ್ನು ನೀಡಿ ಅನುಗ್ರಹಿಸು ಅಂತ ಕೇಳ್ತಾರೆ. ಗುರುವಿನ ಮಾತಿಗೆ ಮನ್ನಿಸಿದಂತಹ ಮಣಿಕಂಠನು ಗುರು ಪುತ್ರನ ಶಿರದ ಮೇಲೆ ಕೈ ಇಟ್ಟು ತದನಂತರ ಅವನಿಗೆ ದೃಷ್ಟಿಯನ್ನು ಹಾಗೂ ಮಾತನಾಡುವ ಸಾಮರ್ಥ್ಯವನ್ನು ಪ್ರಾಪ್ತವಾಗಿಸ್ತಾನೆ. ತಾನು ಮಾಡಿದಂತಹ ಅದ್ಭುತ ಕೆಲಸವನ್ನು ಯಾರಿಗೂ ತಿಳಿಸಬಾರದೆಂದು ಕೇಳಿಕೊಂಡು ಮಣಿಕಂಠನು ಗುರುಕುಲದಿಂದ ಅರಮನೆಗೆ ಹಿಂದಿರುಗ್ತಾನೆ. ಮಣಿಕಂಠನು ಗುರುಕುಲದಲ್ಲಿದ್ದಂತಹ ಸಮಯದಲ್ಲಿ ಅವನ ಸಾಕುತಾಯಿಯಾದಂತಹ ಮಹಾರಾಣಿಯು ಒಂದು ಗಂಡು ಮಗುವಿಗೆ ಜನ್ಮವಿತ್ತಿರ್ತಾಳೆ. ಆ ಮಗುವಿಗೆ ರಾಜನ್ ಎಂದು ನಾಮಕರಣ ಮಾಡಿರ್ತಾಳೆ. ಇನ್ನೊಂದು ಕಡೆ ಮಹಾರಾಜನು ಅಯ್ಯಪ್ಪನಿಗೆ ಪಟ್ಟಾಭಿಷೇಕ ಮಾಡಬೇಕು, ಅವನು ಬಂದಿರುವುದರಿಂದಲೇ ರಾಜ್ಯದಲ್ಲಿ ಒಳಿತಾಗ್ತಿದೆ, ಅದ್ಭುತ ಘಟನಾವಳಿಗಳು ಭಗವಾನ್ ಅಯ್ಯಪ್ಪನಿಂದಲೇ ಆಗ್ತಿದೆ ಅಂತ ನಂಬಿರ್ತಾನೆ. ದುಷ್ಟ ಆಕಾಂಕ್ಷೆಯನ್ನು ಹೊಂದಿದಂತಹ ಕುತಂತ್ರಿಯಾದಂತಹ ಮಂತ್ರಿಯು ಅಯ್ಯಪ್ಪನನ್ನು ದ್ವೇಷಿಸುತ್ತಿದ್ದನು. ಅವನು ಈ ದೈವಿಕ ಅವತಾರವನ್ನು ನಿರ್ನಾಮಗೊಳಿಸಬೇಕೆಂದು ಪಣ ತೊಟ್ಟನು. ಮಣಿಕಂಠನಿಗೆ ವಿಷ ಪ್ರಾಶನ ಮಾಡುವುದರಿಂದ ಹಿಡಿದು ನಾನಾ ರೀತಿಯ ಕಸರತ್ತುಗಳನ್ನು ಮಾಡ್ತಾನೆ. ಆದರೆ ಕುತಂತ್ರಿ ಮಂತ್ರಿಯ ಯಾವ ಉಪಾಯಗಳು ಕೂಡ ಫಲಕಾರಿಯಾಗೋದಿಲ್ಲ. ತದನಂತರ ತನ್ನ ಯೋಚನೆಗಳು ನಿರ್ನಾಮವಾಗುವುದನ್ನು ಕಂಡು ನಿರಾಶನಾಗಿ ಹೋದಂತಹ ಮಂತ್ರಿಯು ಮಹಾರಾಣಿಯನ್ನು ತನ್ನತ್ತ ಸೆಳೆಯಲು ಪ್ರಯತ್ನ ಮಾಡೋಕ್ಕೆ ಶುರು ಮಾಡ್ತಾನೆ. ಸ್ವಂತ ಮಗನು ಜೀವಿಸಿರುವಾಗಲೇ ಮಣಿಕಂಠನನ್ನು ರಾಜನಾಗಿ ಮಾಡುವುದು ಸೂಕ್ತವಲ್ಲ ಎಂದು ಅವಳ ಮನಸ್ಸನ್ನು ಕೆಡಿಸ್ತಾನೆ. ರಾಣಿ ಮತ್ತು ಮಂತ್ರಿ ಇಬ್ಬರೂ ಸೇರಿಕೊಂಡು ಮಣಿಕಂಠನನ್ನು ಕೊಲ್ಲಲು ಉಪಾಯವನ್ನು ಮಾಡ್ತಾರೆ. ಅವರ ಉಪಾಯದಂತೆ ಮಂತ್ರಿಯ ವೈದ್ಯನೊಬ್ಬನಿಂದ ರಾಣಿಯ ಅನಾರೋಗ್ಯದ ನಿವಾರಣೆಗೆ ಹುಲಿಯ ಹಾಲು ಬೇಕೆಂದು ತಿಳಿಸ್ತಾರೆ. ಹುಲಿಯ ಹಾಲನ್ನು ಹುಡುಕಲು ಅಯ್ಯಪ್ಪನನ್ನು ಕಳಿಸ್ತಾರೆ. ಹುಡುಕಲು ಹೊರಟ ಮಣಿಕಂಠನು ಹುಲಿಯ ಬಾಯಿಗೆ ಆಹಾರವಾಗಿ ಹೋಗುತ್ತಾನೆ. ಜವಾಬ್ದಾರಿ ನೆರವೇರಿಸಲು ಸಾಧ್ಯವಾಗದೆ ಪರಾಜಿತನಾಗಿ ಮಣಿಕಂಠನು ಹಿಂದಿರುಗಿ ಬಂದಲ್ಲಿ ಕೂಡ ಸಹಜವಾಗಿಯೇ ರಾಜನಿಗೆ ಆತನ ಮೇಲಿದ್ದ ಪ್ರೀತಿಯು ಕಡಿಮೆಯಾಗುತ್ತೆ ಅಂತ ರಾಣಿಗೆ ತಿಳಿಸ್ತಾನೆ. ಇದನ್ನೆಲ್ಲ ತಿಳಿದಂತಹ ರಾಣಿಯು ಪುತ್ರನ ಕುರುಡು ಪ್ರೀತಿಯಲ್ಲಿ ಮಂದವಾಗಿದ್ದ ರಾಣಿಯು ನಂಬುತ್ತಾಳೆ. ಆತನು ಸೂಚಿಸಿದಂತೆ ಘೋರ ತಲೆನೋವಿನಿಂದ ಬಳಲುತ್ತಿರುವುದಾಗಿ ರಾಜನನ್ನು ನಂಬಿಸ್ತಾಳೆ. ಭ್ರಮೆಗೊಳಗಾದಂತಹ ರಾಜನು ಅರಮನೆಯ ವೈದ್ಯರನ್ನು
ಕರೆಸ್ತಾನೆ. ಎಷ್ಟೇ ಕಷ್ಟಪಟ್ಟರೂ ರಾಣಿಯ ಕಾಯಿಲೆ ಯಾವುದೆಂದು ತಿಳಿದುಕೊಳ್ಳಲು ಅರಮನೆಯ ವೈದ್ಯನಿಂದ ಸಾಧ್ಯವಾಗೋದಿಲ್ಲ. ಆಗ ಮಂತ್ರಿಯು ತಾನು ನಿಯೋಜಿಸಿದ ವೈದ್ಯನನ್ನು ಅರಮನೆಗೆ ಕರೆದುಕೊಂಡು ಬರ್ತಾನೆ. ರಾಣಿಯನ್ನು ಪರೀಕ್ಷಿಸಿದಂತೆ ನಟಿಸಿದ ಆ ವೈದ್ಯನು ಹುಲಿಯ ಹಾಲಿನಿಂದ ಮಾತ್ರವೇ ರಾಣಿಯ ರೋಗ ಶಮನವಾಗತ್ತೆ ಅಂತ ಸೂಚಿಸ್ತಾನೆ. ರಾಣಿಯ ಕಾಯಿಲೆಯನ್ನು ಗುಣಪಡಿಸಿದವರಿಗೆ ಅರ್ಧ ರಾಜ್ಯವನ್ನೇ ಕೊಡುವುದಾಗಿ ರಾಜನು ಡಂಗೂರ ಕೂಡ ಸಾರ್ಬಿಡ್ತಾನೆ. ಹುಲಿಯ ಹಾಲು ಸಂಗ್ರಹಿಸುವ ಸಲುವಾಗಿ ಕಾಡಿಗೆ ಹೋದ ಸೈನಿಕರು ಬರಿಗೈಯಲ್ಲಿ ಹಿಂತಿರುಗುತ್ತಾರೆ. ಯಾರಿಗೂ ಕೂಡ ಹುಲಿಯ ಹಾಲನ್ನು ತರಲು ಸಾಧ್ಯವಾಗೋದಿಲ್ಲ. ತದನಂತರ ಮಣಿಕಂಠನು ಹುಲಿಯ ಹಾಲು ತರುವ ಸಲುವಾಗಿ ಹೊರಡಲು ಸಿದ್ಧನಾಗ್ತಾನೆ. ಆದರೆ ರಾಜಶೇಖರನು ಅದಕ್ಕೆ ಒಪ್ಪೋದಿಲ್ಲ. ತನ್ನ ಕುಟುಂಬಕ್ಕಾಗಿ ಒಂದು ಸಹಾಯವನ್ನು ಮಾಡಲು ಅನುಮತಿ ನೀಡಬೇಕೆಂದು ಮಣಿಕಂಠನು ಒತ್ತಾಯದಿಂದ ತನ್ನ ತಂದೆಯನ್ನು ಮಾತಿನಲ್ಲಿ ಕಟ್ಟಿಹಾಕಿ ಕಾಡಿಗೆ ತೆರಳಲು ಒಪ್ಪಿಗೆಯನ್ನು ಪಡೆದುಕೊಳ್ತಾನೆ. ಮಣಿಕಂಠನ ನೆರವಿಗಾಗಿ ಸಾಹಸಿಗಳಾದಂತಹ ಭಟರ ಒಂದು ತಂಡವನ್ನು ಅವನ ಜೊತೆ ಕಾಡಿಗೆ ಕಳಿಸಲು ರಾಜನು ತೀರ್ಮಾನ ಮಾಡ್ತಾನೆ. ಆದರೆ ಜನರ ಗುಂಪುಗಳನ್ನು ಕಂಡೊಡನೆ ಹುಲಿಯು ಓಡಿ ಹೋಗುವುದೆಂಬ ಕಾರಣಕ್ಕೆ ಮಣಿಕಂಠನು ತಂದೆಯ ತೀರ್ಮಾನವನ್ನು ಒಪ್ಪೋದಿಲ್ಲ. ಕೊನೆಗೆ ವಾತ್ಸಲ್ಯಮಯಿಯಾದಂತಹ ತಂದೆಯು ಆಹಾರ ಸಾಮಗ್ರಿಗಳನ್ನು, ಶಿವಭಕ್ತಿಯ ಸೂಚಕವಾದಂತಹ 3 ಕಣ್ಣುಗಳಿರುವ ತೆಂಗಿನಕಾಯಿಯನ್ನು ಕೊಟ್ಟು ಮಗನನ್ನು ಬೀಳ್ಕೊಡ್ತಾನೆ. ತದನಂತರ ಮಣಿಕಂಠನು ಅರಣ್ಯವನ್ನು ಪ್ರವೇಶಿಸ್ತಾನೆ. ಭಗವಾನ್ ಶಿವನ ಪಂಚಭೂತ ಗಣಗಳು ಒಟ್ಟಿಗೆ ಸೇರಿಕೊಳ್ತವೆ. ಪಯಣದ ನಡುವೆ ದೇವಲೋಕದಲ್ಲಿ ಮಹಿಷಿಯು ನಡೆಸುತ್ತಿರುವಂತಹ ಅನ್ಯಾಯಗಳನ್ನೆಲ್ಲ ಮಣಿಕಂಠನ ಮುಂದೆ ಹೇಳಿಕೊಳ್ತಾರೆ. ಅವನಲ್ಲಿರುವ ದೈವತ್ವದ ಪ್ರಜ್ಞೆಯು ಜಾಗೃತವಾಗತ್ತೆ. ಅವನು ಮಹಿಷಿಯನ್ನು ಹಿಡಿದೆಳೆದು ಭೂಲೋಕಕ್ಕೆ ಎಸೆದು ಅವಳನ್ನು ಸೋಲಿಸಿ ಬಿಡ್ತಾನೆ. ಅವಳು ಆಯತಾ ನದಿಯ ದಂಡೆಗೆ ಬಿದ್ದು ಒದ್ದಾಡಿ ಘೋರವಾದಂತಹ ಯುದ್ಧ ಅವರಿಬ್ಬರ ಮಧ್ಯೆ ನಡೆಯುತ್ತೆ. ಕೊನೆಗೆ ಮಣಿಕಂಠನು ಮಹಿಷಿ ಎದೆಯನ್ನೇರಿ ತಾಂಡವ ನೃತ್ಯವನ್ನು ಆಡಿ ಅದರಲ್ಲೂ ಪ್ರತಿಧ್ವನಿ ಭೂಮಿಯಲ್ಲೂ ಸ್ವರ್ಗದಲ್ಲೂ ವ್ಯಾಪಿಸುವಂತೆ ಘೋರವಾಗಿ ಯುದ್ಧ ಮಾಡ್ತಾನೆ. ತದನಂತರ ದೇವತೆಗಳು ಕೂಡ ಭಯಭೀತರಾಗ್ತಾರೆ. ತನ್ನ ಮೇಲೆ ನೃತ್ಯ ಮಾಡುತ್ತಿರುವುದು ಹರಿಹರ ಸುತನು ಎಂಬಂತಹ ಪುಣ್ಯವಾದಂತಹ ವಿಚಾರವನ್ನು ತಿಳಿದಂತಹ ಮಹಿಷಿಯು ಚಿಕ್ಕ ಬಾಲಕನಾದರೂ ಅಯ್ಯಪ್ಪನಿಗೆ ನಮಸ್ಕರಿಸಿ ಮರಣಕ್ಕೆ ಶರಣಾಗ್ತಾಳೆ. ಮಹಿಷಿಯ ಮರಣದ ಬಳಿಕ ಮಣಿಕಂಠನು ಹುಲಿಯ ಹಾಲನ್ನು ಸಂಗ್ರಹಿಸುವ ಸಲುವಾಗಿ ಅರಣ್ಯವನ್ನು ಮುಂದಕ್ಕೆ ಪ್ರವೇಶಿಸ್ತಾನೆ. ಅಲ್ಲಿ ಭಗವಾನ್ ಶಿವನು ಅವನಿಗೆ ದರ್ಶನವನ್ನು ನೀಡ್ತಾನೆ. ಅಮೂಲ್ಯವಾದಂತಹ ಹುಲಿಯ ಹಾಲನ್ನು ಸಂಗ್ರಹಿಸಲು ದೇವೇಂದ್ರನು ನಿನಗೆ ಸಹಕರಿಸ್ತಾನೆ ಎಂದು ಶಿವ ಹೇಳಿ ಹೊರಟು ಹೋಗ್ತಾನೆ. ದೇವೇಂದ್ರನು ಹುಲಿಯ ರೂಪವನ್ನು ತಾಳಿ ಮಣಿಕಂಠನೊಂದಿಗೆ ಅರಮನೆಯನ್ನು ಪ್ರವೇಶಿಸೋಕೆ ಹೊರಡ್ತಾನೆ. ಉಳಿದ ದೇವತೆಗಳು ಗಂಡು ಹುಲಿಗಳಾಗಿ, ದೇವಿಯರು ಹೆಣ್ಣು ಹುಲಿಗಳಾಗಿ ಅವರನ್ನು ಹಿಂಬಾಲಿಸಿ ಬರ್ತಾರೆ. ಹುಲಿಯನ್ನೇರಿ ಬಂದಂತಹ ಮಣಿಕಂಠನನ್ನು ಕಂಡು ಹೆದರಿದಂತಹ ಪಂಡಳದ ಜನರು ಓಡಿ ಹೋಗಿ ಮನೆಗಳಲ್ಲಿ ಅವಿತುಕೊಳ್ತಾರೆ. ರಾಜನು ಹೆಚ್ಚು ಹೊತ್ತು ತಡೆಯಲಾರದೆ ಬಾಲಕನ ಪಾದಗಳಿಗೆ ಬಿದ್ದು ಕ್ಷಮೆಯನ್ನು ಯಾಚಿಸ್ತಾನೆ. ಮಹಾರಾಣಿಯ ವಿಷಯದ ಎಲ್ಲ ರಹಸ್ಯವು ಬಯಲಾದ ನಂತರ ಮಣಿಕಂಠನು ಅರಣ್ಯದತ್ತ ತೆರಳುತ್ತಾನೆ. ಕಾಡಿನಿಂದ ಹಿಂತಿರುಗಿ ಬರುವಾಗ ಅವನಿಗೆ 12 ವರ್ಷ ಪ್ರಾಯವಾಗಿತ್ತು. ತನ್ನ ಮಗನು ನಾಡನ್ನು ಬಿಟ್ಟು ಕಾಡಿಗೆ ತೆರಳಲು ಕಾರಣವಾದಂತಹ ಮಂತ್ರಿಯನ್ನು ದಂಡಿಸಬೇಕೆಂದು ರಾಜ ತೀರ್ಮಾನಿಸ್ತಾನೆ. ಆದರೆ ಎಲ್ಲವೂ ದೈವೇಚ್ಛೆಯಂತೆ ನಡೆಯುವುದೆಂದು ಸಂಯಮವನ್ನು ಪಾಲಿಸಬೇಕೆಂದು ಮಣಿಕಂಠನು ರಾಜನಿಗೆ ಸಲಹೆಯನ್ನು ನೀಡ್ತಾನೆ.
ತನ್ನ ಅವತಾರದ ಉದ್ದೇಶವನ್ನು ಪೂರ್ತಿಗೊಳಿಸಿದ್ದರಿಂದ ತಾನು ದೇವಲೋಕಕ್ಕೆ ಹಿಂದಿರುಗುವುದಾಗಿಯೂ ತಂದೆಗೆ ಸೂಚಿಸ್ತಾನೆ. ರಾಜನಿಗೆ ಮಣಿಕಂಠನ ಸ್ಮರಣೆಗಾಗಿ ಒಂದು ದೇವಾಲಯವನ್ನು ನಿರ್ಮಾಣ ಮಾಡಬೇಕೆಂತ ಆಸೆ ಇರುತ್ತೆ. ಆದ್ದರಿಂದ ದೇವಾಲಯದ ನಿರ್ಮಾಣಕ್ಕೆ ಸೂಕ್ತ ಜಾಗವನ್ನು ತೋರಿಸುವಂತ ಮಗನನ್ನು ಕೇಳ್ತಾನೆ. ಮಣಿಕಂಠನು ಒಂದು ಶರವನ್ನು ತೆಗೆದು ದೂರಕ್ಕೆ ಎಸಿತಾನೆ. ಆ ಶರವು ಶ್ರೀರಾಮನ ಕಾಲದಲ್ಲಿ ಶಬರಿ ಎಂದು ಖ್ಯಾತಳಾದಂತಹ ಸನ್ಯಾಸಿನಿ ತಪಸ್ಸನ್ನಾಚರಿಸಿದ್ದಂತಹ ಶಬರಿ ಎಂಬಂತಹ ಸ್ಥಳದಲ್ಲಿ ನಾಟಿಕೊಳ್ಳುತ್ತೆ. ಆ ಜಾಗದಲ್ಲಿ ದೇವಾಲಯವನ್ನು ನಿರ್ಮಿಸಲು ಸೂಚಿಸಿದ ಬಳಿಕ ಮಣಿಕಂಠನು ಇದ್ದಕ್ಕಿದ್ದಂತೆ ಮಾಯವಾಗ್ತಾನೆ. ಅಗಸ್ತ್ಯ ಸ್ವಾಮಿಯ ಸಲಹೆಯಂತೆ ರಾಜಶೇಖರನು ಶಬರಿಮಲೆಯಲ್ಲಿ ದೇವಾಲಯ ಕಟ್ಟಡಕ್ಕೆ ಶಂಕುಸ್ಥಾಪನೆ ಕೂಡ ಮಾಡ್ತಾನೆ. ಐಹಿಕ ಸುಖಗಳಿಂದ ಮತ್ತು ದಾಂಪತ್ಯ ಜೀವನದಿಂದ ವಿಮುಖರಾಗಿ 41 ದಿನಗಳ ವ್ರತಾಚರಣೆಯನ್ನು ಮಾಡಿ ದರ್ಶನಕ್ಕೆ ಬರುವವರಿಗೆ ಮಾತ್ರ ತನ್ನ ಅನುಗ್ರಹವಾಗುವುದೆಂದು ಮಣಿಕಂಠನು ಮೊದಲೇ ತಿಳಿಸಿರ್ತಾನೆ. ರಾಜಶೇಖರ ರಾಜನು ನಿರ್ದಿಷ್ಟ ಸಮಯದೊಳಗೆ ದೇವಾಲಯದ ನಿರ್ಮಾಣ ಕಾರ್ಯವನ್ನು ಕೂಡ ಮಾಡ್ತಾನೆ. ಪವಿತ್ರವಾದ 18 ಮೆಟ್ಟಿಲುಗಳನ್ನು ನಿರ್ಮಿಸಿ ಪಂಪಾ ನದಿಯ ಪವಿತ್ರವಾದ ಗಂಗಾ ನದಿಯಂತೆ ದೇವರ ದರ್ಶನಕ್ಕಾಗಿ ಧರ್ಮಶಾಸ್ತಾವಿನ ವಿಗ್ರಹವನ್ನು ಪ್ರತಿಷ್ಠಾಪಿಸುವ ಕಾರ್ಯದಲ್ಲಿ ತೊಡಗಿಸಿಕೊಳ್ತಾನೆ. ನಂತರ ಪರಶುರಾಮನು ಧರ್ಮಶಾಸ್ತ್ರದ ಆಜ್ಞೆಯಂತೆ ಮಕರ ಸಂಕ್ರಮಣ ದಿನದಂದು ಅಯ್ಯಪ್ಪನ ರೂಪದಲ್ಲಿ ಕೆತ್ತಿ ಶಬರಿಮಲೆಯಲ್ಲಿ ಪ್ರತಿಷ್ಠಾಪಿಸ್ತಾನೆ. ಪ್ರತಿ ವರ್ಷ ಅಯ್ಯಪ್ಪ ಭಕ್ತರು ಶರಣಂ ಮಂತ್ರಗಳನ್ನು ಮೊಳಗಿಸಿ 18 ಮೆಟ್ಟಿಲುಗಳನ್ನು ಏರುತ್ತಾರೆ. ಸಕಲ ಸೌಭಾಗ್ಯಗಳನ್ನು ದಯಪಾಲಿಸುವಂತಹ ಭಕ್ತರ ಕರೆಗೆ ಓಗೊಡುವಂತಹ ಸ್ವಾಮಿ ಅಯ್ಯಪ್ಪನ ಆಶೀರ್ವಾದವು ಈ ಅಯ್ಯಪ್ಪ ಸ್ವಾಮಿಯ ಕಥೆಯನ್ನು ಕೇಳಿದಂತಹ ನಿಮ್ಮೆಲ್ಲರ ಮೇಲೂ ಸದಾ ಇರಲಿ. ನನ್ನ ಮಾಹಿತಿಗಳು, ಧಾರ್ಮಿಕ ವಿಚಾರಗಳು, ಮಂತ್ರಧಾರೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.